Good morning, children. So, in previous class, you have known about the Indian physiography. So, today's class we are starting with a new lesson of history from history. Chapter 3, the impact of British rule in India. The impact of British rule in India. So, in previous classes, we have known how they introduced the subsidiary alliance, doctrine of lapse, and how they conquered our country. Most of the part of India was under the control of British rule. So here we are knowing the impact, what are the rules they brought, what are the administrative systems, constitutional laws and all we are going to know in this lesson. So in this chapter we learn about administrative and judicial system, civil service, judicial system, police system, military system, land tax policies like permanent zamindari, mahalwari, raitavari, modern education, Lord Macaulay Puts Commission 1854 and laws during British rule like Regulatory Act, Pitt's India Law and Charter laws. So before going to the lesson, we'll go with the introduction. You know the British implemented so many laws, policies they introduced model. Like divide and rule policy, war and negotiation methods, and also they brought one nation concept. Why they brought all these policies and methods means they want to be control of India under their hand. ಅಂದರೆ ನಮ್ಮ ದೇಶ ಏನು ಇಂಡಿಯಾ ಏನಿದೆ ಅದು ಫುಲ್ಲಿ ಅವರ ಒಂದು ಕಂಟ್ರೋಲಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಈ ರೀತಿಯಾದ ಒಂದು ಪಾಲಿಸೀಸ್ನ ತರ್ತಾರೆ ಬ್ರಿಟಿಷರು. ನಿಮಗೆ ಗೊತ್ತಿದೆ ಆ್ಯಸ್ ಎ ಕಂಪನಿ ದೇ ಫುಲ್ಫಿಲ್ ದೇರ್ ಕಮರ್ಷಿಯಲ್ ನೀಡ್ಸ್ ಆನ್ ಅಬ್ಸರ್ವಿಂಗ್ ದ ಪೊಲಿಟಿಕಲ್ ಸಿಚುವೇಶನ್. ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಸಣ್ಣ ಸಣ್ಣ ರಾಜ್ಯಗಳಿವೆ, small kingdoms was there. So they observed this political situation in India. You know, hundreds of ruling dynasties was there. Hundreds of ruling dynasties ittu ನಮ್ಮ ದೇಶದಲ್ಲಿ, which is competing with each other. ಒಬ್ರಿಗೊಬ್ರು ಏನು ಮಾಡ್ತಾ ಇದ್ರು, ಕಾಂಪೀಟ್ ಮಾಡ್ತಾ ಇದ್ರು. They are competing with each other. So here the British thought of exploiting the situation to their political consolidation. So ಈ ಸಿಚುವೇಶನ್ ಏನು ಮಾಡಿದ್ರು ಬ್ರಿಟಿಷ್ ಅವರು, ಈ ಸಿಚುವೇಶನ್ನ ಯೂಸ್ ಮಾಡ್ಕೊತಾರೆ. ಸೊ ಇಲ್ಲಿ ಯೂಸ್ ಮಾಡೋ ಮೂಲಕ ಪೊಲಿಟಿಕಲ್ ಒಂದು ಕನ್ಸಾಲಿಡೇಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು ವಿತ್ ನೋಯಿಂಗ್ ದ ಸಿಚುವೇಶನ್. ಬೈ ದಿಸ್ ದೇ ಇಂಪ್ಲಿಮೆಂಟೆಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಮಾಂಗ್ ದ ಇಂಡಿಯನ್ ರೂಲರ್ಸ್ ಆ್ಯಂಡ್ ಸ್ಲೋಲಿ ಡಾಮಿನೇಟೆಡ್ ಆಲ್ ದ ರೂಲರ್ಸ್ ಆ್ಯಂಡ್ ಸಬ್ಜುಗೇಟೆಡ್ ದ್ಯಾಮ್. ಸೊ ಈ ಕಾರಣ ಏನು ಮಾಡ್ತಾರೆ, ದೇ ಇಂಪ್ಲಿಮೆಂಟೆಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಾರೆ. ಸ್ಲೋಲಿ ಏನು ಮಾಡ್ತಾರೆ, ಇಂಡಿಯನ್ ರೂಲರ್ಸ್ ಏನಿತ್ತು ಅವನ್ನ ಆಕ್ರಮಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಲೋಲಿ ರೂಲರ್ಸನ್ನು ಅವರ ವಶಕ್ಕೆ ಪಡ್ಕೊತಾರೆ. ಆ್ಯಂಡ್ ಆಲ್ಸೋ ಟು ಅಚೀವ್ ಕಂಪ್ಲೀಟ್ ಡೊಮಿನಿಯನ್ ಇನ್ ಇಂಡಿಯಾ. ಸೊ ಕಂಪ್ಲೀಟ್ ಅವರು ಇಂಡಿಯಾನ ರೂಲ್ ಮಾಡಬೇಕು, ಕಂಪ್ಲೀಟಾಗಿ ಇಂಡಿಯಾ ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂತೇಳಿ ಯಾವ ರೀತಿಯಾದ ಒಂದು ಮೆಥಡ್ಸನ್ನು ಯೂಸ್ ಮಾಡ್ತಾರೆ ಅಂದರೆ ವಾರ್ ಆ್ಯಂಡ್ ನೆಗೋಷಿಯೇಷನ್, ಯುದ್ಧ ಮಾಡೋದು. ನೆಗೋಷಿಯೇಷನ್ಸ್ ಅಂದರೆ ಅಗ್ರಿಮೆಂಟ್ಸ್ ಮಾಡ್ಕೊಳೋದು, ಒಪ್ಪಂದ ಮಾಡ್ಕೊಳೋದು, ಆ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಈ ರೀತಿ. ಸೊ ಏನು ಗೊತ್ತಿದೆ ಪ್ರೀವಿಯಸ್ ಕ್ಲಾಸಲ್ಲಿ ಸಬ್ಸಿಡರಿ ಅಲಯನ್ಸ್ ಮತ್ತು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅನ್ನೋ ಒಂದು ಪಾಲಿಸೀಸ್ನ ತರ್ತಾರೆ. ಅದರಲ್ಲಿ ಯಾವ ರೀತಿ ಇಂಡಿಯನ್ ರೂಲರ್ಸ್ನ ಏನೋ ಒಂದು ಸಬ್ಜುಗೇಟ್ ಮಾಡ್ಕೊತಾರೆ ಅನ್ನೋದು ಗೊತ್ತಿದೆ. ಸೊ ಆಫ್ಟರ್ ಗೆಟಿಂಗ್ ಇಂಡಿಯಾ ಅಂಡರ್ ಕಂಟ್ರೋಲ್ ಬೈ ಎಂಪ್ಲಾಯಿಂಗ್ ವೇರಿಯಸ್ ಕ್ಲೆವರ್ ಮೀನ್ಸ್, ಕೊನೆಗೆ ಇದೆಲ್ಲ ಒಂದು ಯೂಸಸ್ ಕ್ಲೆವರ್ ಮೀನ್ಸ್ನ ಯೂಸ್ ಮಾಡೋದ್ರ ಮೂಲಕ ಹೇಗೆ ಒಂದು ಇಂಡಿಯಾನ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡ್ರು, ಇಲ್ಲಿ ಅವರ ಒಂದು ಬ್ರಿಟಿಷ್ನ ಒಂದು ಏನೋ ಒಂದು ಆಳ್ವಿಕೆ ಇತ್ತು, ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತೇಳಿ ಯೋಚನೆ ಮಾಡ್ತಾರೆ ಬ್ರಿಟಿಷರು. ಪರ್ಮನೆಂಟಾಗಿ ಇಂಡಿಯಾನ ರೂಲ್ ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಸೊ ದ್ಯಾನ್ ದ ಇಂಡಿಯಾ ವಾಸ್ ಡಿವೈಡ್ ಆಫ್ ಒನ್ ನೇಷನ್ ಕಾನ್ಸೆಪ್ಟ್ ಆ್ಯಂಡ್ ವಾಸ್ ಸ್ಕ್ಯಾಟರ್ಡ್ ಇನ್ ಟು ವೇರಿಯಸ್ ಕಿಂಗ್ಡಮ್. ಸೊ ಏನಾಗಿರುತ್ತೆ, ಇಂಡಿಯಾ ಏನಾಗಿರುತ್ತೆ, ಡಿಫ್ರೆಂಟ್ ಕಿಂಗ್ಡಮ್ಸ್ ಆಗಿ ಸ್ಕ್ಯಾಟರ್ಡ್ ಆಗಿರುತ್ತೆ. ಸೊ ಅದನ್ನು ಒನ್ ನೇಷನ್ ಕಾನ್ಸೆಪ್ಟನ್ನ ತರೋದ್ರ ಮೂಲಕ ಇಂಡಿಯಾನ ಯುನೈಟ್ ಮಾಡಿ ಒಂದು ಅಡ್ಮಿನಿಸ್ಟ್ರೇಷನ್, ಒಂದು ಲಾನ ತರಬೇಕು ಅಂತ ಥಿಂಕ್ ಮಾಡುತ್ತೆ ಬ್ರಿಟಿಷರು. The British integrated the whole of India under one administrative and political structure. So they want to strengthen their company, they want to strengthen themselves in India. So what they have done, they brought the one nation concept by bringing one administration and one political system for throughout the country. India ge one administration, one political structure na tartare. By this they brought education system, judiciary, land tax, trade and agriculture and other various activities.
by regulating under various laws and administrative system. By this, India was got a new structure in India. While implementing all these measures, they never forgot to protect their financial interest. So, ಈ ಒಂದು ಲಾಸನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವತ್ತೂ ಅವರಿಗೆ ಒಂದು ಫೈನಾನ್ಷಿಯಲ್ ಇಂಟ್ರೆಸ್ಟ್ ಏನಿತ್ತು ಅದನ್ನು ನೆಗ್ಲೆಕ್ಟ್ ಮಾಡಿಲ್ಲ. ದೇ ವಾಂಟ್ ಫರ್ಗೆಟ್ ದಟ್, ದೇ ವಾಂಟ್ ಫೈನಾನ್ಷಿಯಲ್ ಆಲ್ಸೋ, ಸೊ ದೇ ವಾಂಟ್ ಸ್ಟ್ರೆಂತ್ ಆಲ್ಸೋ ಓವರ್ ಇಂಡಿಯಾ. So, the British East India Company implemented various administrative experiences. So, they will so many administrative experiments in order to achieve new order in India. So, now we know about the administrative system, administrative and judicial system. Civil service. First, we are going to know about civil services. Lord Cornwallis implemented the administrative system of civil service. So, you know the administration of civil service na tandoru yaru Lord Cornwallis. Will be asked for 1 mark. Who brought the civil service anta heli? Who implemented the civil service in administration? ಆಡಳಿತದಲ್ಲಿ civil service ಅನ್ನು ಯಾರು ಜಾರಿಗೆ ತಂದರು? So, it is Cornwallis. Cornwallis introduced the administration of civil service. The system of appointing employees for the purpose of trade was done by East India Company from the beginning. Beginning in the way the employees na appoint ಮಾಡೋದ್ರ ಮೂಲಕ ವ್ಯಾಪಾರನ ಮಾಡ್ತಾ ಇದ್ರು. The company also provided permission for private workers to trade. By using these opportunities, employers made money became corrupt through illegal means. ಸೊ ಇಲ್ಲಿ ಬ್ರಿಟಿಷರು ಏನು ಮಾಡಿದ್ರು, ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಮೂಲಕ ಟ್ರೇಡನ್ನು ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಪ್ರೈವೇಟ್ ವರ್ಕರ್ಸ್ಗೂ ಸಹ ಒಂದು ನೀವು ವ್ಯಾಪಾರನ ಮಾಡ್ಕೋಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಇಲ್ಲಿ ಏನಾಗಿತ್ತು, ಈ ಆಪರ್ಚುನಿಟೀಸಿಂದ ಈ ಎಂಪ್ಲಾಯರ್ಸ್ ಏನಿದ್ರು ದೇ ಸ್ಟಾರ್ಟೆಡ್ ಟು ಯೂಸ್ corruption. They started to do corruption, corrupt ways, that is wrong ways to have a money. ಸೊ ಅವ್ರು ಏನು ಮಾಡಿದ್ರು, ಒಂದು ಕೆಟ್ಟ ದಾರಿನ ಹಿಡಿತಾರೆ ದುಡ್ಡನ್ನು ಮಾಡೋದಕ್ಕೆ. ಸೊ ಇಲ್ಲೀಗಲ್ ಮೀನ್ಸ್ ಆಗಿ ದುಡ್ಡನ್ನು ಏನು ಮಾಡ್ತಾರೆ, ಮಣಿನ ವ್ಯಾಪಾರ ಮಾಡೋದ್ರ ಮೂಲಕ ಮಣಿನ ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಸೊ ಟು ಕಂಟ್ರೋಲ್ ದಿಸ್ ಇನ್ 1773, ಸೊ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ 1773 ಏನು ಮಾಡ್ತಾರೆ, ಯಾರು ಲಾರ್ಡ್ ಕಾರ್ನ್ವಾಲಿಸ್ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇರುತ್ತಲ್ಲ, ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ the government of England implemented regulating act in India. So regulating act na implement ಮಾಡ್ತಾರೆ ಈ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋಕ್ಕೆ. ಯಾವಾಗ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ, 1773 ಇಂಗ್ಲೆಂಡಲ್ಲಿ ಯಾರು ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಇಂಪ್ಲಿಮೆಂಟೆಡ್. ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಏನು ಮಾಡುತ್ತೆ, ಈ ಒಂದು ಇಂಪ್ಲಿಮೆಂಟ್ ಮಾಡುತ್ತೆ ರೆಗ್ಯುಲೇಟಿಂಗ್ ಆ್ಯಕ್ಟ್ನ. ಯಾಕೆ ಹೇಳಿ, ಇಲ್ಲೀಗಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಆ ಕಾರಣಕ್ಕೋಸ್ಕರ. The aim of regulating act was the name suggests to enforce control. So regulating ಅಂದ್ರೆ ಏನು, enforce control over the illegal activities. So in 1800 Lord Cornwallis opened Fort William College in Calcutta for the benefit of people aspiring to join civil service. So ಇಲ್ಲಿ 1800 ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾರೆ, ಫೋರ್ಟ್ ವಿಲಿಯಂ ಅನ್ನೋ ಒಂದು ಕಾಲೇಜನ್ನು ಓಪನ್ ಮಾಡ್ತಾರೆ ಕಲ್ಕತ್ತಾದಲ್ಲಿ. ಯಾಕೆ, ಟು ಹ್ಯಾವ್ ಎ ಬೆನಿಫಿಟ್ ಆಫ್ ಪೀಪಲ್ ಟು ಜಾಯಿನ್ ಸಿವಿಲ್ ಸರ್ವಿಸ್. ಸೊ ಸಿವಿಲ್ ಸರ್ವಿಸ್ಗೆ ಜಾಯಿನ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಾಲೇಜನ್ನು ಓಪನ್ ಮಾಡ್ತಾರೆ. ಬಟ್ ದಿಸ್ ಇನಿಷಿಯೇಷನ್ ಡಿಡ್ ನಾಟ್ ಫೈಂಡ್ ಸಪೋರ್ಟ್ ಫ್ರಮ್ ದ ಡೈರೆಕ್ಟರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಆದರೆ ಈ ಒಂದು ಇನಿಷಿಯೇಷನಲ್ಲಿ ಆ ಒಂದು ಏನೋ ಡೈರೆಕ್ಟರ್ಸ್ ಇರ್ತಾರೆ ಈಸ್ಟ್ ಇಂಡಿಯಾ ಕಂಪನಿ, ಅವ್ರದ್ದು ಒಂದು ಸಪೋರ್ಟ್ ಸಿಗಲಿಲ್ಲ. As a result, all the appointments till 1853 were done by the directors. So directors ಏನು ಮಾಡ್ತಾ ಇದ್ರು, ಅಪಾಯಿಂಟ್ ಮಾಡ್ತಾ ಇದ್ರು. From 1853 onwards, the appointments of civil service were done through competitive examinations. ಸೊ ಇಲ್ಲಿ ಏನಾಯಿತು, 1853 ಡೈರೆಕ್ಟರ್ಸ್ ಏನು ಮಾಡ್ತಾ ಇದ್ರು, ಅವರು ಸಿವಿಲ್ ಸರ್ವಿಸಸ್ಗೆ ಒಂದು ಯಾರು ಬೇಕು ಅವ್ರನ್ನ ಅಪಾಯಿಂಟ್ ಮಾಡ್ಕೊತಾ ಇದ್ರು, ಪೀಪಲ್ಸ್ನ ಅಪಾಯಿಂಟ್ ಮಾಡ್ಕೊತಾ ಇದ್ರು ಡೈರೆಕ್ಟರ್ಸು. ಸೊ 1853 ಏನಾಗುತ್ತೆ, ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರೋದ್ರ ಮೂಲಕ ಸಿವಿಲ್ ಸರ್ವಿಸ್ಗೆ ಪೀಪಲ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಏನು 1853 ಆನ್ವರ್ಡ್ಸ್, ಆಫ್ಟರ್ 1853. ದಿಸ್ ಡಿಡ್ ನಾಟ್ ಬೆನಿಫಿಟ್ ಇಂಡಿಯನ್ ಮಚ್. ಆದರೆ ಇಲ್ಲಿ ಇಂಡಿಯನ್ಸ್ಗೆ ಅಷ್ಟೊಂದು ಬೆನಿಫಿಷನ್ ಆಗಲಿಲ್ಲ. ದ ಬ್ರಿಟಿಷ್ ಕಂಟಿನ್ಯೂ ಟು ಸಸ್ಪೆಕ್ಟ್ ದ ಎಫಿಷಿಯನ್ಸಿ ಆಫ್ ಇಂಡಿಯನ್ಸ್. ಆದರೆ ಇಲ್ಲಿ
ಇಂಡಿಯನ್ಸ್ಗೆ ಅಷ್ಟೊಂದು ಬೆನಿಫಿಟ್ ಅನ್ನಿಸ್ತದೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಯಾಕೆಂದರೆ ಬ್ರಿಟಿಷರು ಏನಂತ ತಿಳ್ಕೊಂಡ್ರೆ ದೇರ್ ಸಸ್ಪೆಕ್ಟ್ ಇನ್ ಎಫಿಷಿಯನ್ಸಿ, ಅಂದರೆ ಇಂಡಿಯನ್ಸು ಅಷ್ಟೊಂದು ಎಫಿಷಿಯೆಂಟಿ ಆಗಿರೋದಿಲ್ಲ ಅಂತೇಳಿ ಏನು ಮಾಡೋದು, ಸಸ್ಪೆಕ್ಟ್ ಮಾಡೋದ್ರ ಮೂಲಕ ಇಂಡಿಯನ್ಸ್ಗೆ ಅಷ್ಟೊಂದು ಚಾನ್ಸಸ್ನ ಕೊಡ್ತಾ ಇರಲಿಲ್ಲ. ಲಾರ್ಡ್ ಕಾರ್ನ್ವಾಲಿಸ್ ಆರ್ಗ್ಯೂಡ್ ದಟ್, ಲಾರ್ಡ್ ಕಾರ್ನ್ವಾಲಿಸ್ ಏನು ಹೇಳ್ತಾರೆ, ಆಲ್ ದ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕಂಪ್ಲೀಟ್ಲಿ ಕರೆಕ್ಟ್. ಸೊ ಕಾರ್ನ್ವಾಲಿಸ್ ಏನಂತ ಹೇಳಿದ್ರು, ಎಲ್ಲ ಏನು ನೇಟಿವ್ಸ್ ಇದ್ದಾರೆ ಹಿಂದೂಸ್ತಾನ್ಸ್ ಏನು ಇಂಡಿಯನ್ಸ್ ಇದ್ದಾರೆ ಇವರು ಕಂಪ್ಲೀಟ್ಲಿ ಕರಪ್ಟ್ ಅಂತ ಹೇಳ್ತಾರೆ, ಅಂದರೆ ಭ್ರಷ್ಟಾಚಾರರು ಅಂತ ಹೇಳ್ತಾರೆ. ಯಾರೋ ಲಾರ್ಡ್ ಕಾರ್ನ್ವಾಲಿಸ್. ಸೊ ಆ್ಯಸ್ ಎ ರಿಸಲ್ಟ್ ಓನ್ಲಿ ಲೋಯರ್ ಗ್ರೇಡ್ ಜಾಬ್ಸ್ ವಿರ್ ಗಿವೆನ್ ಟು ಇಂಡಿಯನ್ಸ್. ಈ ಕಾರಣಕ್ಕೋಸ್ಕರ ಬರೀ ಲೋಯರ್ ಗ್ರೇಡ್ ಜಾಬ್ಸ್ನ ಮಾತ್ರ ಇಂಡಿಯನ್ಸ್ಗೆ ಕೊಡ್ತಾ ಇದ್ರು. ಹೈಯರ್ ಗ್ರೇಡ್ ಏನು ಆಫೀಸರ್ಸ್ ಇರ್ಬೋದು ಈ ಒಂದು ಜಾಬನ್ನ ಕೊಡ್ತಾ ಇರಲಿಲ್ಲ. ಹೈಯರ್ ಮಾಮೂಲಿ ಸೈನ್ಯದಲ್ಲಿ ಸೇರ್ಕೊಳ್ಳೋ ಥರ ಈ ರೀತಿಯಾದ ಒಂದು ಕೆಲಸನ ಕೊಡ್ತಾ ಇದ್ರು ಇಂಡಿಯನ್ಸ್ಗೆ. So this is about civil service. So now we know about judicial system. ಬಗ್ಗೆ ತಿಳ್ಕೊಳ್ಳೋಣ. The new judicial system started finding roots when the British ruling began taking over from the Mughal rule. The Battle of Buxar, the Mughal Emperor Shah Alam handed over a Diwani rights, collect of land tax to the British. The dual administrative system, that is dual government. You know what is meant by dual government. So that is, they took over the control of judicial system. Under this authority, collect land tax, civil and judiciary were given to Indian officials. So British having the authority of, you know what is dual government. Dual government ಅಂದರೆ ಏನಿದೆ ಗೊತ್ತಿದೆ ನಿಮಗೆ. ಸೊ ಏನೋ ಒಂದು ಕಲೆಕ್ಟಿಂಗ್ ಆಫ್ ಲ್ಯಾಂಡ್ ಟ್ಯಾಕ್ಸು, ಅಥಾರಿಟಿ ಮ್ಯಾನೇಜಿಂಗ್ ರೆವಿನ್ಯೂ ಯಾರ ಹತ್ರ ಇತ್ತು, ಬ್ರಿಟಿಷರ್ ಕೈಲಿತ್ತು. ಕಲೆಕ್ಟಿಂಗ್ ಟ್ಯಾಕ್ಸು ಮತ್ತು ಸಿವಿಲ್ ಜುಡಿಷಿಯಲ್ ಸಿಸ್ಟಮ್ ಇಂಡಿಯನ್ ಅಫಿಷಿಯಲ್ಸಲ್ಲಿತ್ತು. ಲೇಟರ್ ಇದಾದಮೇಲೆ ಏನು ಮಾಡ್ತಾರೆ ಬ್ರಿಟಿಷರು, ಬ್ರಿಂಗಿಂಗ್ ಮೋರ್ ಸೆಂಟ್ರಲೈಸ್ಡ್ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ಇಲ್ಲಿ ಇನ್ನೂ ಒಂದು ಸೆಂಟ್ರಲೈಸ್ಡ್ ಜುಡಿಷಿಯಲ್ ಸಿಸ್ಟಮ್ನ ತರಬೇಕು ಇಂಡಿಯಾದಲ್ಲಿ ಅಂತ ಯೋಚನೆ ಮಾಡ್ತಾರೆ. ವಿತ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಸಿಸ್ಟಮ್, ದ ಬ್ರಿಟಿಷ್ ಓವರ್ ಟು ದ ಅಥಾರಿಟಿ ಆಫ್ ಮೊಘಲ್ ಆ್ಯಂಡ್ ಎಸ್ಟಾಬ್ಲಿಷ್ ದ ಸುಪ್ರಿಮೆಸಿ ಇನ್ ಇಂಡಿಯಾ. ಏನು ಒಂದು ಮೊಘಲ್ಸ್ಗೆ ಒಂದು ಅಥಾರಿಟಿ ಕೊಟ್ಟಿರ್ತಾರೆ ಒಂದು ಜುಡಿಷಿಯಲ್ ಸಿಸ್ಟಮ್ನ ನೋಡ್ಕೋಬೇಕು ಅಂತ. ಯಾವಾಗ ಈ ಒಂದು ಜುಡಿಷಿಯಲ್ ಸಿಸ್ಟಮ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಇಂಡಿಯಾದಲ್ಲಿ, ಆಗ ಏನು ಮಾಡ್ತಾರೆ, ಏನು ಜುಡಿಷಿಯಲ್ ಸಿಸ್ಟಮ್ ಏನು ಒಂದು ಮೊಘಲ್ ಕೈಲಿರುತ್ತೆ ಅದನ್ನು ಅವರು ವಶಪಡಿಸ್ಕೊತಾರೆ. ಸೊ ಇವಾಗ ಏನಾಯಿತು, ಫುಲ್ಲು ಸುಪ್ರಿಮೆಸಿ ಏನು ಒಂದು ಜುಡಿಷಿಯಲ್ ಸಿಸ್ಟಮು ಯಾರ ಕೈಗಳಲ್ಲಿ ಬಂತು, ಬ್ರಿಟಿಷರ ಕೈಲೇ ಬಂತು. ದಿಸ್ ವಾಸ್ ಅ ಟೈಮ್ ಬೈ ಇಂಪ್ಲಿಮೆಂಟಿಂಗ್ ನ್ಯೂ ಜುಡಿಷಿಯಲ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ಯಾವ ರೀತಿ ಅವರು ಸುಪ್ರಿಮೆಸಿನ ತೊಗೊತಾರೆ, ಬೈ ಇಂಪ್ಲಿಮೆಂಟಿಂಗ್ ನ್ಯೂ ಜುಡಿಷಿಯಲ್ ಸಿಸ್ಟಮ್. ಸೊ ಅಕಾರ್ಡಿಂಗ್ ಟು ದಿ ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನ್ ಡಿವೈಸ್ಡ್ ಬೈ ವಾರನ್ ಹ್ಯಾಸ್ಟಿಂಗ್. ಸೊ ಈ ಒಂದು ಜುಡಿಷಿಯಲ್ ಸಿಸ್ಟಮ್ನ ಯಾರು ಡಿವೈಸ್ ಮಾಡಿದ್ರು, ವಾರನ್ ಹ್ಯಾಸ್ಟಿಂಗ್. ಸೊ ಇದು ಇಂಪಾರ್ಟೆಂಟು, 1 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ. ಸೊ ಬಂದು ಸಿವಿಲ್ ಸರ್ವಿಸಸ್ ಬಂದು ಯಾರು, ಕಾರ್ನ್ವಾಲಿಸು. ಸೊ ಜುಡಿಷಿಯಲ್ ಸಿಸ್ಟಮು ವಾರನ್ ಹ್ಯಾಸ್ಟಿಂಗ್. ಸಿವಿಲ್ ಸರ್ವಿಸ್ ಯಾರು, ಲಾರ್ಡ್ ಕಾರ್ನ್ವಾಲಿಸು, ಮತ್ತು ಜುಡಿಷಿಯಲ್ ಸಿಸ್ಟಮ್ ವಾರನ್ ಹ್ಯಾಸ್ಟಿಂಗ್ಸ್. ಸೊ ಮೈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ರು, ಯಾಕೆ ಅನ್ನೋದನ್ನು ಕೇಳ್ತಾರೆ 1 ಮಾರ್ಕ್ಸ್ಗೆ. ಸೊ ಅಕಾರ್ಡಿಂಗ್ ಟು ವಾರನ್ ಹ್ಯಾಸ್ಟಿಂಗ್, ಹೂ ಟುಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಇನ್ ಗವರ್ನರ್ ಇನ್ 1772 ಅಲ್ಲಿ ವಾರನ್ ಹ್ಯಾಸ್ಟಿಂಗ್ ಗವರ್ನರ್ ಆಗಿ ಒಂದು ಅಡ್ಮಿನಿಸ್ಟ್ರೇಟರ್ನ ಅಂದರೆ ಆಳ್ವಿಕೆನ ಮಾಡ್ತಾರೆ ಇಂಡಿಯಾದಲ್ಲಿ. ಸೊ ಈ ಬ್ರಾಟ್ 2 types of courts. He brought 2 types of courts. How much type of courts? 2 types. In each district ಅಲ್ಲಿ 2 types of courts ಇರಬೇಕು ಅಂತ ಹೇಳಿ ತರ್ತಾರೆ. ಸೊ ಒನ್ ಇಸ್ ದಿವಾನಿ ಅದಾಲತ್ ಆ್ಯಸ್ ಎ ಸಿವಿಲ್ ಕೋರ್ಟ್. ಒಂದು ದಿವಾನಿ ಅದಾಲತ್ತು ಸಿವಿಲ್ ಕೋರ್ಟ್ ಆಗಿ, ಇನ್ನೊಂದು ಫೌಜ್ದಾರಿ ಅದಾಲತ್ತು ಕ್ರಿಮಿನಲ್ ಕೋರ್ಟ್. ಒಂದು ಯಾವುದು, ದಿವಾನಿ ಅದಾಲತ್ ಆ್ಯಸ್ ಎ ಸಿವಿಲ್ ಕೋರ್ಟ್, ಫೌಜ್ದಾರಿ ಅದಾಲತ್ ಆ್ಯಸ್ ಎ ಕ್ರಿಮಿನಲ್ ಕೋರ್ಟ್. In these civil courts, Hindus were dispersed justice as per Hindu scriptures and Muslims as per Sharia. ಸೊ ಇಲ್ಲಿ ಏನು ಮಾಡ್ತಾ ಇದ್ರು, ಹಿಂದೂಸಿನ ಒಂದು ಸ್ಕ್ರಿಪ್ಚರ್ ಪ್ರಕಾರ ಹಿಂದೂಸ್ಗೆ ಲಾಸನ್ನು ತಯಾರಿ ಮಾಡ್ತಾ ಇದ್ರು, ಮುಸ್ಲಿಮ್ಸ್ ಅವ್ರಿಗೆ ಆ ಒಂದು ಶರಿಯತ್ ಪ್ರಕಾರ ಅವ್ರಿಗೆ ಒಂದು ಶಿಕ್ಷಣ ಕೊಡ್ತಾ ಇದ್ರು. ಅಕಾರ್ಡಿಂಗ್ ಟು ಹಿಂದೂ ಸ್ಕ್ರಿಪ್ಚರ್ ಆ್ಯಂಡ್ ಮುಸ್ಲಿಮ್ಸ್ ದ ಲಾಸ್ ವೇರ್ ಮೇಡ್. ಓಕೆ, ಸ್ಲೋಲಿ the British legal procedures were introduced in the criminal courts. ನಿಧಾನವಾಗಿ ಏನು ಮಾಡಿದ್ರು ಬ್ರಿಟಿಷರು ಅವರ ಒಂದು ಪ್ರೊಸೀಜರ್ಸ್ನ ಕ್ರಿಮಿನಲ್ ಕೋರ್ಟಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಿವಿಲ್ ಕೋರ್ಟ್ಸ್ ಕೇಮ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಆಫ್ ಯುರೋಪಿಯನ್ ಆಫೀಸರ್ಸ್. ಸೊ ಈ ಸಿವಿಲ್ ಕೋರ್ಟ್ಸ್ ಯಾರ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು, ಯುರೋಪಿಯನ್ ಆಫೀಸರ್ಸ್ ಕೆಳಗಡೆ ಇತ್ತು. ದೋ ದ ಕ್ರಿಮಿನಲ್ ಕೋರ್ಟ್ಸ್ ವೇರ್ ಅಂಡರ್ ದ ಕಂಟ್ರೋಲ್ ಆಫ್ ಕ್ವಾಸೀಸ್, ದೇ ವೇರ್ ಫಂಕ್ಷನಲ್
ಅಂಡರ್ ದ ಸೂಪರ್ವಿಷನ್ ಆಫ್ ಯುರೋಪಿಯನ್ ಆಫೀಸರ್. ಸೊ ಕ್ವಾಸೀಸ್ ಕೆಳಗಡೆ ಇತ್ತು ಕ್ರಿಮಿನಲ್ ಕೋರ್ಟ್ಸು, ಆದರೂ ಫಂಕ್ಷನ್ ಯಾರ ಒಂದು ಸೂಪರ್ವಿಷನ್ ಮೇಲೆ ನಡೀತಾ ಇತ್ತು, ಯುರೋಪಿಯನ್ ಆಫೀಸರ್ಸ್ನ ಒಂದು ಸೂಪರ್ವಿಷನ್ ಮೇಲೆ ಈ ಒಂದು ಕ್ರಿಮಿನಲ್ ಕೋರ್ಟ್ಸು ನಡೀತಾ ಇತ್ತು. ಸೊ ದಿಸ್ ಈಸ್ ಅಬೌಟ್ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ಮತ್ತು ಸಿವಿಲ್ ಸರ್ವಿಸ್ 1 or 2 ಮಾರ್ಕ್ಸಿಗೆ ನಾನು ಕೇಳ್ತೇನೆ. ಸೊ ನಾವು ಯು ನೋ ಅಬೌಟ್ ಪೊಲೀಸ್ ಸಿಸ್ಟಮ್. ಐ ಥಿಂಕ್ ಯು ಅಂಡರ್ಸ್ಟುಡ್ ಅಬೌಟ್ ದ civil service and judicial. So now we know about police system. The police are in charge of maintaining the internal law and order situation. Lord Cornwallis implemented the police system in India. So civil service na yaru implement madiddu? Lord Cornwallis. Police system na implement madiddu yaru? Lord Cornwallis. He created a new post of superintendent of police, SP. He divided the district into many stations. Districts na ಏನು ಮಾಡ್ದ, ಮೆನಿ ಸ್ಟೇಷನ್ಸ್ ಆಗಿ ಡಿವೈಡ್ ಮಾಡ್ತಾನೆ. ಆ ಸ್ಟೇಷನ್ಸ್ಗೆ ಒಬ್ಬೊಬ್ಬರು ಕೊತ್ವಾಲ್ನ ಇಡ್ತಾರೆ. ಆ್ಯಂಡ್ ಪುಟ್ ಎವ್ರಿ ಸ್ಟೇಷನ್ ಅಂದರೆ ಕೊತ್ವಾಲ್. ಒಂದೊಂದು ಸ್ಟೇಷನ್ನು ಒಬ್ಬ ಒಂದು ಪರ್ಸನನ್ನು ಇಡ್ತಾರೆ, ಅವ್ರ ಹೆಸರು ಕೊತ್ವಾಲ್. ಸಿಮಿಲರ್ಲಿ ಪುಟ್ ಎವ್ರಿ ವಿಲೇಜ್ ಅಂಡರ್ ದ ಕೇರ್ ಆಫ್ ಚೌಕಿದಾರ್. ಸೊ ಒಂದೊಂದು ಹಳ್ಳಿನ ಯಾರ ಒಂದು ಕೈ ಕೆಳಗಡೆ ಇಟ್ಟಿದ್ದ, ಚೌಕಿದಾರ್ನ ಅಪಾಯಿಂಟ್ ಮಾಡಿದ್ರು. ಕೊತ್ವಾಲ್ one station is under the Kotwal and the village will be under the Chowkidar. Kotwal was made accountable for theft, crimes and other law violation at village level. So Kotwal ಏನು ಮಾಡಬೇಕಾಗಿತ್ತು, ಥೆಫ್ಟ್ ಏನು, ಕಳ್ತನ, ಕ್ರೈಮು, ಈ ಒಂದು ಲಾ ವೈಲೇಷನ್ಸ್ ಏನಾಗ್ತಾ ಇತ್ತು ಅದನ್ನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಆಗಿರ್ತಾ ಇತ್ತು ಕೊತ್ವಾಲ್ಗೆ. The severe drought of 1770 led to the weak law and order situation. So ಇಲ್ಲಿ ಏನಾಗುತ್ತೆ, 1770 ಬರಗಾಲ ಆಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಲಾ ಆ್ಯಂಡ್ ಆರ್ಡರ್ ವೀಕ್ ಆಗುತ್ತೆ. ಓಕೆ, ದ ಎಂಟೈರ್ ಪೊಲೀಸ್ ಸಿಸ್ಟಮ್ ವಾಸ್ ಬ್ರಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ಆಫೀಸರ್. ಸೊ ಈ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಏನು ಕೊತ್ವಾಲ್ ಮತ್ತು ಚೌಕಿದಾರ್ ಅಂತ ಏನಿರುತ್ತೆ, 1770 ಏನಾಗುತ್ತೆ, ಒಂದು ಬರಗಾಲ ಬಂದಿದ್ದರಿಂದ ಫುಲ್ ಒಂದು ಪೊಲೀಸ್ ಸಿಸ್ಟಮ್ ಏನಿತ್ತು ಅದನ್ನು ಬ್ರಿಟಿಷ್ ಆಫೀಸರ್ಸ್ ಕೆಳಗಡೆ ಬರುತ್ತೆ, ಕಂಟ್ರೋಲ್ ಓವರ್ ಬ್ರಿಟಿಷ್. ದ ಸಿಸ್ಟಮ್ ಆಫ್ ಅಪಾಯಿಂಟಿಂಗ್ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಸ್ಟಾರ್ಟೆಡ್ ಇನ್ 1781. 1781ನಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸನ್ನು ಅಪಾಯಿಂಟ್ ಮಾಡ್ತಾರೆ. ಜಡ್ಜಸ್ ನೋಡಿದ್ರಲ್ಲ, ಸೊ ಆ ಒಂದು ಅಪಾಯಿಂಟ್ಮೆಂಟು ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ, 1781. ದ ಪೊಲೀಸ್ ಆಫೀಸರ್ಸ್ ವೇರ್ ಅಂಡರ್ ದ ಪವರ್ ಆಫ್ ದ ಮ್ಯಾಜಿಸ್ಟ್ರೇಟ್ಸ್. ದ ಪೊಲೀಸ್ ಸಿಸ್ಟಮ್ ಅಂಡರ್ವೆಂಟ್ ಕಂಟಿನ್ಯೂಸ್ changes. In 1861, the police law was implemented. The law is the base of good law and order administration. But Indians were not appointed for the post of officers. So, illu saha ಏನು ಮಾಡಿದ್ರು, ಬ್ರಿಟಿಷ್ ಆಫೀಸರ್ಸೇ ಆ ಒಂದು ಪೋಸ್ಟ್ಗೆ ಇರ್ತಾ ಇದ್ರು, ಇಂಡಿಯನ್ಸ್ನವರು ಅಪಾಯಿಂಟ್ ಮಾಡ್ತಾ ಇರಲಿಲ್ಲ. In 1902, the Police Commission law allowed the appointment of suitable educational qualification for the post of the police officers. So, 1902 ಅಲ್ಲಿ ಒಂದು ಲಾನ ತರ್ತಾರೆ, ಪೊಲೀಸ್ ಕಮಿಷನ್ ಲಾನ. ಅದರಲ್ಲಿ ಯಾರಿಗೆ ಸೂಟಬಲ್ ಎಜುಕೇಷನ್ ಇರುತ್ತೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ, ಅವರನ್ನು ಒಂದು ಪೊಲೀಸ್ ಆಫೀಸರ್ಸ್ ಆಗಿ ಅಪಾಯಿಂಟ್ ಮಾಡ್ಬೋದು ಅನ್ನೋ ಒಂದು ಲಾನ ತರ್ತಾರೆ. ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಮೆಷರ್ಸ್, ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ದ ಇಂಡಿಯನ್ಸ್ ಡಿಡ್ ನಾಟ್ ಎಂಡ್. ಸೊ ಇಲ್ಲಿ ಏನು ಒಂದು ಡಿಸ್ಕ್ರಿಮಿನೇಷನ್, ಇಷ್ಟೆಲ್ಲ ಒಂದು ಮೆಷರ್ಸ್ನ ತಂದ್ರೂ ದೆರ್ ವಾಸ್ ಅ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಇಂಡಿಯನ್ಸ್ ಆ್ಯಂಡ್ Britishers. It was not stopped the discrimination. So next we go about military system. The military was the base of administration military during the British rule. The British appointed the Indians for the military and took the entire India under their control with the help of military. So the British ಏನು ಮಾಡಿದ್ರು, ಇಂಡಿಯನ್ಸ್ನ ಅಪಾಯಿಂಟ್ ಮಾಡ್ಕೊತಾರೆ ಮಿಲಿಟರಿ ಸರ್ವಿಸಸ್ಗೆ. ಸೊ ಈ ರೀತಿ ಅಪಾಯಿಂಟ್ ಮಾಡ್ಕೊಳ್ಳೋದ್ರ ಮೂಲಕ ಎಂಟೈರ್ ಒಂದು ಇಂಡಿಯಾ ಕಂಟ್ರೋಲಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರಿಂದ ಸಾಧ್ಯ ಆಗಲ್ಲ. ಸೊ ಇಂಡಿಯನ್ಸು ಇದ್ದರು ಅಲ್ಲಿ. ಓಕೆ, ದೇ ಪ್ರೊಟೆಕ್ಟೆಡ್ ದ ಸುಪ್ರಿಮೆಸಿ ಬೈ ಅಡ್ರೆಸ್ಸಿಂಗ್ ದ ಚಾಲೆಂಜಸ್ ಪೋಸ್ಡ್ ಬೈ ಔಟ್ಸೈಡ್ ಆಸ್ ವೆಲ್ ಆಸ್ ಇನ್ಸೈಡ್ ಫೋರ್ಸಸ್ ವಿತ್ ದ ಹೆಲ್ಪ್ ಆಫ್ ಮಿಲಿಟರಿ. ದ ಆಫೀಸರ್ಸ್ ವೇರ್ ಅಗೇನ್ ದ ಬ್ರಿಟಿಷ್. ಸೊ ಇಲ್ಲೂ ಸಹ ಆಫೀಸರ್ಸ್ ಯಾರು, ಬ್ರಿಟಿಷ್. ದ ಇಂಡಿಯನ್ಸ್ ಕುಡ್ ರೀಚ್ ದ ರ್ಯಾಂಕ್ ಆಫ್ ಸುಬೇದಾರ್, ದ ಹೈಯೆಸ್ಟ್ ಪೋಸ್ಟ್ ಅವೈಲಬಲ್ ಟು ದೆಮ್. ಸುಬೇದಾರ್ ಪೋಸ್ಟ್ ಮಾತ್ರ ಹೈಯೆಸ್ಟ್ ಪೋಸ್ಟ್ ಸಿಗ್ತಾ ಇತ್ತು, ಬಟ್ ಆಫೀಸರ್ಸ್ ಎಲ್ಲ ಬ್ರಿಟಿಷರೇ ಆಗಿರಬೇಕು. ಮೋಸ್ಟ್ ಆಫ್ ದ ಇಂಡಿಯನ್ಸ್ ವೇರ್ ಕೂಲಿ ಸೋಲ್ಜರ್ಸ್. ಮೋಸ್ಟ್ ಆಫ್ ದ ಇಂಡಿಯನ್ಸು ಕೂಲಿ ಸೋಲ್ಜರ್ಸ್ ಆಗಿದ್ರು, ದಿನಗೂಲಿಗೋಸ್ಕರ ಕೂಲಿ ಮಾಡೋ ಸೋಲ್ಜರ್ಸ್. ದ ಬ್ರಿಟಿಷ್ ಗೌರ್ಮೆಂಟ್ ಅಕ್ಸೆಪ್ಟೆಡ್ ದ ರೆಕಮೆಂಡೇಶನ್ ಆಫ್ ಪೀಲ್ ಇನ್ 1857. ಬೇಸ್ಡ್ ಆನ್ ದಿಸ್ ರೆಕಮೆಂಡೇಶನ್ ದ ಮಿಲಿಟರಿ ಸಿಸ್ಟಮ್ ವಾಸ್ ರೀಡಿಸೈನ್. ಸೊ ಇಲ್ಲಿ ಪೀಲ್ ಏನು ಮಾಡ್ತಾರೆ,
ರೆಕಮೆಂಡೇಶನ್ನ ಕೊಡ್ತಾರೆ ಬ್ರಿಟಿಷ್ ಗೌರ್ಮೆಂಟ್ಗೆ, ಈ ಒಂದೇನು ಮಿಲಿಟರಿ ಸಿಸ್ಟಮ್ ಇದೆ ಅದನ್ನು ಮತ್ತೆ ರೀಡಿಸೈನ್ ಮಾಡಿ ಅಂತ. ಸೊ ಆಗ ಅವರು ರೀಡಿಸೈನ್ ಮಾಡ್ತಾರೆ ಒಂದು ಮಿಲಿಟರಿ ಸಿಸ್ಟಮ್ನ, ಯಾರು ಬ್ರಿಟಿಷರ್ಸು. ಸೊ ದಿಸ್ ಈಸ್ ಅಬೌಟ್ ಹೌ ದ ಬ್ರಿಟಿಷರ್ಸ್ took over the administrative and judicial system by implementing laws. ಸೊ ಯಾವ ರೀತಿ ಬ್ರಿಟಿಷರು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಮತ್ತು ಜುಡಿಷಿಯಲ್ ಸಿಸ್ಟಮ್ನ ತರ್ತಾರೆ ನಮ್ಮ ದೇಶದಲ್ಲಿ ಟು ಹ್ಯಾವ್ ಸ್ಟ್ರೆಂಥನ್ ದೇರ್ ಕಂಟ್ರೋಲ್ ಓವರ್ ಇಂಡಿಯಾ. ಸೊ ನಾವು ವಿ ನೋ ಅಬೌಟ್ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಸೊ ನಾವು ವಿ ನೋ ಅಬೌಟ್ ಜಮೀನ್ದಾರಿ ಸಿಸ್ಟಮ್. Lord Cornwallis implemented the Zamindari system. So who implemented the Zamindari system? Lord Cornwallis. In which region? In Bengal and Bihar region in 1793. In order to generate steady revenue per annum. This was called permanent Zamindari system. So ಯಾಕೆ ಈ ಒಂದು ಸಿಸ್ಟಮ್ನ ತರ್ತಾರೆ? ರೆವೆನ್ಯೂ ಏನು ಕಂದಾಯ, ಭೂಮಿಯ ಒಂದು ಕಂದಾಯ ಏನು, ಎಷ್ಟು ಟ್ಯಾಕ್ಸನ್ನು ಕಟ್ಟಬೇಕು, ಅದು ರೆಗ್ಯುಲರ್ ಆಗಿ ಅವ್ರಿಗೆ ಇನ್ಕಮ್ ಬರಬೇಕು ಅನ್ನೋದು ಕಾರಣಕ್ಕೋಸ್ಕರ ಈ ಒಂದು ಸಿಸ್ಟಮ್ನ, ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ನ ತರ್ತಾರೆ. ಯಾವುದು? ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಜಮೀನ್ದಾರ್ ಬಿಕೇಮ್ ದ ಲ್ಯಾಂಡ್ ಓನರ್. ಸೊ ಈ ಸಿಸ್ಟಮಲ್ಲಿ ಜಮೀನ್ದಾರ್ ಏನಾಗ್ತಾನೆ? ಲ್ಯಾಂಡ್ ಓನರ್ ಆಗ್ತಾನೆ. He was expected to pay the agreed land tax to the company. ಸೊ ಇಲ್ಲಿ ಅಗ್ರೀಡ್ ಅಂದರೆ ಇಷ್ಟು ನೀವು ಲ್ಯಾಂಡ್ ಟ್ಯಾಕ್ಸನ್ನು ನಮಗೆ ಕಟ್ಟಬೇಕು ಅಂತ ಇರುತ್ತೆ. ಸೊ ಇಲ್ಲಿ ಜಮೀನ್ದಾರ್ ಏನು ಮಾಡ್ತಾನೆ? ಪರ್ಮನೆಂಟ್ ಲ್ಯಾಂಡ್ ಓನರ್ ಆಗ್ತಾನೆ, ಜಮೀನ್ದಾರು ಲ್ಯಾಂಡ್ ಓನರ್ ಆಗ್ತಾನೆ. ಬ್ರಿಟಿಷರ್ಸ್ ಏನು ಮಾಡ್ತಾರೆ? ಅವ್ರಿಗೆ ಇಷ್ಟು ಲ್ಯಾಂಡ್ ಟ್ಯಾಕ್ಸನ್ನು ನೀವು ಕಂಪನಿಗೆ ಕಟ್ಟಬೇಕು ಅಂತ ಹೇಳಿರ್ತಾರೆ. ಸೊ ಅದನ್ನು ಎವ್ರಿ ಇಯರು ಆ ಡೇಟ್ಗೆ ಅವರು ಆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಯಾರು? ಜಮೀನ್ದಾರ್ಸು ಬ್ರಿಟಿಷರಿಗೆ. He was free to collect any amount of land tax from the farmers and could retain the excess money collected. ಸೊ ಇಲ್ಲಿ ಅವನು ಎಷ್ಟು ಬೇಕಾದ್ರೂ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಅದು ಬ್ರಿಟಿಷರು. ಸೊ ಅಷ್ಟನ್ನು ಮಾತ್ರ ಬ್ರಿಟಿಷರಿಗೆ ಎವ್ರಿ ಇಯರು ಆ ಡೇಟ್ಗೆ ಇವರು ಕಟ್ಟಬೇಕಾಗುತ್ತೆ. ಆದರೆ ಜಮೀನ್ದಾರ್ಸು ಎಷ್ಟು ಬೇಕಾದ್ರೂ ಕಲೆಕ್ಟ್ ಮಾಡಿ ಮಿಕ್ಕದನ್ನು ಅವರು ಯೂಸ್ ಮಾಡ್ಕೋಬೋದಾಗಿತ್ತು. ದಿಸ್ ಬೆನಿಫಿಟೆಡ್ ಜಮೀನ್ದಾರ್. ಇದರಿಂದ ಏನಾಯಿತು? ಜಮೀನ್ದಾರ್ಸ್ಗೆ ತುಂಬಾ ಬೆನಿಫಿಟ್ ಆಯಿತು. ಸೊ ಇದೇನು ಮಾಡಿದ್ರು? Zamindars was unable to collect land tax due to floods and famine and pay the company. The ownership of the lands was taken away by the company. So ಇಲ್ಲಿ ಫ್ಲಡ್ಸು ಅಥವಾ ಫೆಮೈನ್, ಬರಗಾಲ ಅಥವಾ ಈ ರೀತಿ ಏನಾದ್ರು ಇದ್ದಾಗ, ಪ್ರವಾಹ ಬರಗಾಲ ಇದ್ದಾಗ ಜಮೀನ್ದಾರ್ಸು ಅದೇನು ಅವರು ಟ್ಯಾಕ್ಸ್ ಕಟ್ಟಬೇಕಿರುತ್ತೆ ಅದನ್ನು ಕಟ್ಟಬೇಕಾಗಿತ್ತು. ಸೊ ಅವ್ರ ರೀಸನ್ಸನ್ನು ಹೇಳೋ ಆಗಿರಲಿಲ್ಲ. ಸೊ ಆ ಏನೇನಾದ್ರು ಅವ್ರು ಕಟ್ಟಲಿಲ್ಲ ಅಂದಾಗ ಅವ್ರ ಪೋಸ್ಟ್ ಏನಿತ್ತು ಜಮೀನ್ದಾರ್ ಪೋಸ್ಟ್, ಅದನ್ನು ಬ್ರಿಟಿಷರು ಏನು ಮಾಡ್ತಾಯಿದ್ರು? ಅವ್ರನ್ನ ಅದನ್ನು ತೊಗೊತಾರೆ. ದೇ ಆರ್ ಟೇಕಿಂಗ್ ಅವೇ ದ ಓನರ್ಶಿಪ್ ಆಫ್ ದ ಲ್ಯಾಂಡ್. ಬೋತ್ ದ ಜಮೀನ್ದಾರ್ ಅಂಡ್ ದ ಕಂಪನಿ ವೇರ್ ಬೆನಿಫಿಟೆಡ್ ಬಟ್ ದ ಫಾರ್ಮರ್ಸ್ ವೇರ್ ಬಿಕೇಮ್ ದ ಗ್ರೇವ್ ಸಫರರ್ಸ್. ಆದರೆ ಇಲ್ಲಿ ಜಮೀನ್ದಾರ್ಗೂ ತುಂಬಾ ಬೆನಿಫಿಟ್ ಆಯಿತು, ಕಂಪನಿಗೂ ಬೆನಿಫಿಟ್ ಆಯಿತು. ಆದರೆ ಇಲ್ಲಿ ಸಫರ್ ಆದವ್ರು ಯಾರು? ಫಾರ್ಮರ್ಸ್. ದ ಫಾರ್ಮರ್ಸ್ ಆರ್ ಗಾಟ್ ಸಫರರ್ಸ್. ಸೊ ದಿಸ್ ಕ್ರಿಯೇಟೆಡ್ ದ ಸೋಷಿಯಲ್ ಗ್ರೂಪ್ ದಟ್ ಏಡೆಡ್ ದ ಬ್ರಿಟಿಷರ್. ಸಿಸ್ಟಮ್ ಏನಾಯಿತು? ನ್ಯೂ ಸೋಷಿಯಲ್ ಗ್ರೂಪ್ ಆಗುತ್ತೆ ಬ್ರಿಟಿಷರಿಂದ. ದ ಫಾರ್ಮರ್ಸ್ ಲೇಬರರ್ಸ್ ಸಫರ್ಡ್. ಇದರಿಂದ ಫಾರ್ಮರ್ಸು, ಫಾರ್ಮಿಂಗ್ ಲೇಬರರ್ಸ್ ಏನಿರ್ತಾರೆ ತುಂಬಾ ಸಫರ್ ಆಗ್ತಾರೆ. ಇರ್ರೆಗ್ಯುಲರ್ ವರ್ಕಿಂಗ್ ಆಪರ್ಚುನಿಟೀಸ್ ಇರುತ್ತೆ ಫಾರ್ಮ್ ಲ್ಯಾಂಡ್ಸಲ್ಲಿ. ಸೊ ದೇ ವೇರ್ ಎಕ್ಸ್ಪ್ಲಾಯ್ಟೆಡ್ ಆ್ಯಂಡ್ ದೇ ಹ್ಯಾವ್ ಟು ಲೀವ್ ಎ ಲೈಫ್ ಆಫ್ ಇನ್ಸೆಕ್ಯೂರಿಟಿ. ತುಂಬ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಪಾಪ ಅವರ ಜೀವನ ತುಂಬಾ ಕಷ್ಟವಾಗುತ್ತೆ ಜೀವನ ಮಾಡೋಕ್ಕೆ, ಯಾಕೆಂದರೆ ಹೆವಿ ಟ್ಯಾಕ್ಸಸ್ ಇರುತ್ತೆ, ಕಟ್ಟಬೇಕಾಗುತ್ತೆ. ಸೊ ಬರಗಾಲ, ಮಳೆ ಇಲ್ಲ ಅಂದರೆ ನೀವು ನೋ ದ ಫಾರ್ಮರ್ಸ್ ಪ್ರಾಬ್ಲಮ್ ಅಲ್ವಾ, ಯಾವ ರೀತಿ ಫಾರ್ಮರ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ದೇ ಸಿಚುವೇಶನ್ ಎಕ್ಸ್ಪ್ಲಾಯ್ಟ್ ಮಾಡಿ ಏನು ಮಾಡ್ತಾರೆ? ಫಾರ್ಮರ್ಸನ್ನು ಸಫರ್ ಮಾಡ್ತಾರೆ. ಸೊ ಇದನ್ನು ಒಂದು ಏನು ಫಸ್ಟ್ ಬೆಂಗಾಲ್ ಬಿಹಾರಲ್ಲಿತ್ತು, ಲೇಟರ್ ಆಗಿ ಅದನ್ನು ಬಿಹಾರ್, ಒಡಿಸ್ಸಾ, ಆಂಧ್ರ ಮತ್ತು ವಾರಣಾಸಿ ರೀಜನ್ಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಈ ಸಿಸ್ಟಮ್ನ. ಇಲ್ಲಿ ಚಾರ್ಲ್ಸ್ ಮೆಟ್ಕ್ಲೆಫ್, ಇದು ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಅಕಾರ್ಡಿಂಗ್ ಟು ಚಾರ್ಲ್ಸ್ ಮೆಟ್ಕ್ಲೆಫ್ 1 ಮಾರ್ಕ್ಸ್ ಇರುತ್ತೆ. ದ ಇಂಡಿಯನ್ ಫಾರ್ಮರ್ಸ್ ವೇರ್ ಬಾರ್ನ್ ಇನ್ ಡೆಟ್, lived in debt and died in debt due to the land tax policies of the British. ಸೊ ಲಾರ್ಡ್ ಮೆಟ್ಕ್ಲೆಫ್ ಏನು ಹೇಳ್ತಾರೆ? ಈ ಒಂದು ಏನು ಒಂದು ಜಮೀನ್ದಾರಿ ಏನು ಒಂದು ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್, ಒಂದು ಪಾಲಿಸೀಸ್ನ ತರ್ತಾರೆ ಬ್ರಿಟಿಷ್ ಅವರು. ಇದರಿಂದ ಫಾರ್ಮರ್ಸು ಏನಾಗ್ತಾರೆ? ಹುಟ್ಟಬೇಕಾದ್ರೆ ಸಾಲದಿಂದ ಹುಡ್ತಾರೆ, ಸಾಲದಲ್ಲೇ ಜೀವನ ಮಾಡ್ತಾರೆ, ಸಾಯ್ಬೇಕಾದ್ರೂ ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳ್ತಾರೆ. ಯಾರು? ಲಾರ್ಡ್ ಮೆಟ್ಕ್ಲೆಫ್. ದಟ್ ಈಸ್ ಚಾರ್ಲ್ಸ್ ಮೆಟ್ಕ್ಲೆಫ್. ಸೊ ಡೆಪ್ಟ್ ಅಂದರೆ ಸಾಲ. ಸೊ ಅವರು ಸಾಲದಲ್ಲೇ ಇರಬೇಕಾಗುತ್ತೆ. ಈ ರೀತಿಯಾದ ಸಿಚುವೇಶನ್ನು ಉಟ್ಕೊಳುತ್ತೆ ಈ ಒಂದು ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮಿಂದ, ಪಾಲಿಸೀಸಿಂದ. ದಿಸ್ ಈಸ್ ಅಬೌಟ್ ಜಮೀನ್ದಾರಿ ಸಿಸ್ಟಮ್.
So Mahalwari, here the company government entered an agreement at the level of Mahals in Uttar Pradesh, in many parts of Madhya Pradesh, Punjab and Delhi. Mahal means ತಾಲೂಕ್. ಸೊ ಇಲ್ಲಿ ತಾಲೂಕ್ ಲೆವೆಲ್ ಅಲ್ಲಿ, ಸೊ ಈಗ ಏನಾಯ್ತು, ಒಂದು ಜಮೀನ್ದಾರ್ ಮಾಡಿದ್ರು ಲ್ಯಾಂಡ್ ಈ ರೀತಿ. ಸೊ ಇಲ್ಲಿ ಮಹಲ್ವಾರಿ ಅಂದ್ರೆ ಏನಪ್ಪ, ಇಂದ ತಾಲೂಕ್ ಲೆವೆಲ್ಸ್ ಅಲ್ಲಿ ಏನು ಮಾಡ್ತಾರೆ, ಒಂದು ಅಗ್ರಿಮೆಂಟ್ನ ಮಾಡ್ಕೊತಾರೆ. ಸೊ ಅಲ್ಲಿ ಅಗ್ರಿಮೆಂಟ್ನ ಮಾಡ್ಕೊಳೋದ್ರ ಮೂಲಕ ಆ ತಾಲೂಕ್ದಾರ್ ಏನಿರ್ತಾನೆ ಅವನು ರೆಸ್ಪಾನ್ಸಿಬಿಲಿಟಿ ಆಗ್ತಾನೆ ಈ ಒಂದು ಏನೋ ಒಂದು ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋಕ್ಕೆ. ಇದನ್ನು R.M. Bird ಮತ್ತು ಜೇಮ್ಸ್ ಥಾಮ್ಸನ್ ಇಂಪ್ಲಿಮೆಂಟ್ ಮಾಡ್ತಾರೆ. ಇಟ್ ವಾಸ್ ಇಂಪ್ಲಿಮೆಂಟೆಡ್ ಬೈ R.M. Bird and James Thomson. The big and small zamindars were part of this system. Since the company officials fixed more land tax than the accepted production from the fields, many zamindars had to lose their ownership of the land. The marginal farmers and agricultural laborers who were dependent on these zamindars also suffered to this. ಏನು ಈ ಒಂದು ಡಿಪೆಂಡೆಂಟ್ ಆಗಿರ್ತಾರೆ, ಬಿಗ್ ಮತ್ತು ಸ್ಮಾಲ್ ಫಾರ್ಮರ್ಸ್ ಇದರಿಂದ ಏನೋ ಒಂದು ಪಾರ್ಟ್ ಆಗ್ತಾರೆ ಇದರಲ್ಲಿ. ಆದರೆ ಏನಾದ್ರು ಒಂದು ಎಕ್ಸ್ಪೆಕ್ಟೆಡ್ ಟ್ಯಾಕ್ಸ್ನ ಅವ್ರು ಕಟ್ಟಬೇಕಾಗುತ್ತೆ. ಕಟ್ಟಲಿಲ್ಲ ಅಂದರೆ ಅವರು ಏನಾಗುತ್ತೆ, ದೇ ವಾಂಟ್ ಟು ಲೂಸ್ ದ ಓನರ್ಶಿಪ್. ಸೊ ಇದರಿಂದ ಮಾರ್ಜಿನಲ್ ಏನು ಫಾರ್ಮರ್ಸ್ ಇರ್ತಾರೆ ಅವರು ಸಹ ಸಫರ್ ಆಗ್ತಾರೆ. ನೆಕ್ಸ್ಟ್ ಈಸ್ ರೈತವಾರಿ ಸಿಸ್ಟಮ್. ದಿಸ್ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಫಸ್ಟ್ ಇನ್ ಬಾರಾಮಹಲ್ ರೀಜನ್ ಬೈ ಅಲೆಕ್ಸಾಂಡರ್ ರೀಡ್ in 1792. This system was later implemented in Madras and Mysore region by Thomas Munro. Here, under this system, both the farmer and the company are directly linked. So, ಇಲ್ಲಿ ರೈತವಾರಿ ಅಂದರೆ ಡೈರೆಕ್ಟ್ ಆಗಿ ಫಾರ್ಮರ್ಸ್ನ ಲಿಂಕ್ ಆಗ್ತಾರೆ, ಕಂಪನಿ ಮತ್ತು ಫಾರ್ಮರ್ಸ್. ದ ಟಿಲ್ಲರ್ ಆಫ್ ದ ಲ್ಯಾಂಡ್, ಏನು ಭೂಮಿ ಉಳ್ತಾನೆ ಅವನೇ ಈ ಓನರ್ ಆಗ್ತಾನೆ ಈ ಒಂದು ರೈತವಾರಿ ಸಿಸ್ಟಮಲ್ಲಿ. But here the owner has to pay 50% of the produce as a land tax. So 50% ಅವನು ಏನು ಒಂದು ಪ್ರೊಡ್ಯೂಸ್ ಬೆಳೆ ಬೆಳೀತಾನೆ ಅದರಲ್ಲಿ 50% ಟ್ಯಾಕ್ಸ್ ಆಗಿ ಕಂಪನಿಗೆ ಪೇ ಮಾಡಬೇಕಾಗುತ್ತೆ. ಇಫ್ ದೇ ಆರ್ ನಾಟ್ ಏಬಲ್ ಟು ಪೇ ಮೀನ್ಸ್ ದ ಏನು ಒಂದು ಭೂಮಿ ಏನಿರುತ್ತೆ, ದ ಲ್ಯಾಂಡ್ ವಾಸ್ ಟೇಕನ್ ಬೈ ದ ಕಂಪನಿ. ಸೊ ದ ಲ್ಯಾಂಡ್ ವಾಸ್ ಫಿಕ್ಸ್ಡ್ ಫಾರ್ 30 years ಟೆನ್ಯೂರ್. ಸೊ 30 ವರ್ಷದವರೆಗೂ ಟೆನ್ಯೂರ್ ಇರುತ್ತೆ, ಟೈಮ್ ಇರುತ್ತೆ. ಅಷ್ಟರಲ್ಲಿ ಅವ್ರು ಏನು ಟ್ಯಾಕ್ಸ್ ಇರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಕಟ್ಟಲಿಲ್ಲ ಅಂದರೆ ಭೂಮಿನ ಫಾರ್ಮರ್ಸ್ ಇದು ಏನು ಕಂಪನಿ ಏನು ಮಾಡುತ್ತೆ, ವಶ ಮಾಡ್ಕೊತಾ ಇತ್ತು. ಸೊ ದಿಸ್ ಆರ್ ದ ಟೈಪ್ಸ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ಸ್ ವಿಚ್ ವಾಸ್ ಬ್ರಾಟ್ ಬೈ ಬ್ರಿಟಿಷರ್ಸ್. ಸೊ ಇದರಿಂದ ಯಾವ ರೀತಿ ಅದೊಂದು ಇಂಪ್ಯಾಕ್ಟ್ ಆಯಿತು ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇಂದ. ಸೊ ದಿಸ್ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ದಿಸ್ ಈಸ್ ಇಂಪಾರ್ಟೆಂಟ್ ಟು ಬಿ ಆಸ್ಕ್ಡ್ ಫಾರ್ 3 marks. ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಅಂತ ಕೇಳ್ತಾರೆ. The new class of zamindars who exploited the farmers was created. ಏನು ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸು ಕ್ರಿಯೇಟ್ ಆಗುತ್ತೆ. ಏನು ಒಂದು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು ಫಾರ್ಮರ್ಸ್ನ. ದ ಫಾರ್ಮರ್ಸ್ ಹೂ ವೇರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಇದರಿಂದ ಏನಾಯಿತು, ಜಮೀನ್ದಾರ್ಸು ಏನು ಒಂದು ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರು, ಕೊನೆಗೆ ಈ ಫಾರ್ಮರ್ಸ್ ಭೂಮಿನೇ ಕಳ್ಕೊಬೇಕಾಯಿತು. ದೇ ನಾಟ್ ಹ್ಯಾವಿಂಗ್ ಲ್ಯಾಂಡ್ ಓನ್ಲಿ. ಸ್ಲೋಲಿ ದೇ ಲಾಸ್ಟ್ ದೇರ್ ಲ್ಯಾಂಡ್. Land became a commodity. Loans could be raised by mortgaging the lands. Many zamindars also had to mortgage the lands in order to pay the land tax. The agriculture sector became commercialized and had to grow raw materials needed by industries back in England. So ಇಲ್ಲಿ ಏನಾಯಿತು, ಅಗ್ರಿಕಲ್ಚರ್ ಸೆಕ್ಟರ್ ಕಮರ್ಷಿಯಲೈಸ್ ಮಾಡ್ತಾರೆ. ಸೊ ಏನು ಬ್ರಿಟಿಷರಿಗೆ ರಾ ಮೆಟೀರಿಯಲ್ಸ್ ಬೇಕಾಗಿರುತ್ತೆ ಅದನ್ನು ಬೆಳೆಯೋದಕ್ಕೆ ಯೂಸ್ ಮಾಡ್ಕೊತಾರೆ. ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಏನು ಒಂದು ಮನಿ ಲೆಂಡರ್ಸ್, ಬಡ್ಡಿ ಕೊಡ್ತಾರಲ್ಲ ದುಡ್ಡು, ಮನಿ ಲೆಂಡರ್ಸ್. ಸೊ ಅವರು ಜಾಸ್ತಿ ಆಗ್ತಾ ಹೋಗ್ತಾರೆ, ಯಾಕೆಂದರೆ ಸಾಲ ತೀರಿಸಬೇಕು, ಅವ್ರ ಹತ್ರ ಹೋಗ್ತಾ ಇದ್ರು, ಸಾಲ ತೊಗೊತಾ ಇದ್ರು. ಸೊ ಈ ರೀತಿ ಮನಿ ಲೆಂಡರ್ಸ್ ಏನಾಗ್ತಾರೆ, ಜಾಸ್ತಿ ಆಗ್ತಾರೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ದೇ ವಿಲ್ ಆಸ್ಕ್ ಫಾರ್ 3 marks, the impact of British land system. So now we know about modern education system. The traditional education of Indians was in practice continuously. ಸೊ ನಿಮಗೆ ಗೊತ್ತಿದೆ ನಮ್ಮಲ್ಲಿ ಒಂದು ಟ್ರೆಡಿಷನಲ್ ಆಗಿರೋ ಒಂದು ಎಜುಕೇಷನ್ ಸಿಸ್ಟಮ್ ಇತ್ತು. Certain changes occurred in the traditional education system during the rule of Muslim kings. Later, new changes occurred during British rule during 18th century. New schools were started for the children of British and European Indians living in India. British ಅವರು ಮತ್ತು ಯುರೋಪಿಯನ್ಸ್ ಏನಿದ್ರು, ಏನು ಇಂಡಿಯಾದಲ್ಲಿದ್ದರು, ಅವರಿಗೆ ನ್ಯೂ ಸ್ಕೂಲ್ಸನ್ನು ಓಪನ್ ಮಾಡ್ತಾರೆ. Since these facilities were never extended to the locals. ಸೊ ಇಲ್ಲಿ ಏನು ಲೋಕಲ್ ಪೀಪಲ್ಸ್ ಇರ್ತಾರೆ ಅವ್ರಿಗೆ ಈ ಒಂದು ಸಿಸ್ಟಮು ಇರಲ್ಲ. It was not used for them. So Warren Hastings facilitated the expansion of modern education in India. So ಯಾರು ಫೆಸಿಲಿಟೇಟ್ ಮಾಡ್ತಾರೆ, ವಾರನ್ ಹ್ಯಾಸ್ಟಿಂಗ್ಸ್.
In 1781, he started Calcutta Madrasa. Jonathan Richman, a British individual, started Sanskrit College in Banaras in 1792, but it was Charles Grant who pressed for the universalization of British education in India. ಸೊ ಸಿಸ್ಟಮ್ ಅಂದರೆ ಏನು ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಏನಿತ್ತು ಅದೊಂದು ಸ್ಲೋಲಿ ನಮ್ಮ ದೇಶದಲ್ಲಿ ಒಂದು ಇಂಪ್ಲಿಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. The expansion of British education in India received special support after the appointment of Lord William Bentinck in 1828 as the Governor General of India. Bentinck appointed Machiavelli as a member of Governor General Executive Committee. Machiavelli was also appointed as the chairperson of the Committee on Education. The report on education submitted by him in 1835 became the base of modern education in India. ಸೊ ಏನು ವಿಲಿಯಂ ಬೆಂಟಿಕ್ ಬಂದಮೇಲೆ ಒಂದು ಎಜುಕೇಷನ್ ಸಿಸ್ಟಮ್ ಏನಾಗುತ್ತೆ ಇಂಡಿಯಾದಲ್ಲಿ ಒಂದು ಚೇಂಜ್ ಆಗುತ್ತೆ. ಸೊ ವಿಲಿಯಂ ಬೆಂಟಿಕ್ ಏನು ಮಾಡ್ತಾರೆ, ಮೆಕವಲೆ ಅವನ್ನ ಅಪಾಯಿಂಟ್ ಮಾಡ್ತಾರೆ ಮೆಂಬರ್ ಆಫ್ ಗವರ್ನರ್ ಜನರಲ್ ಆಗಿ ಎಕ್ಸಿಕ್ಯೂಟಿವ್ ಕಮಿಟಿಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಅವರು ಒಂದು ರಿಪೋರ್ಟನ್ನು ತೊಗೊತಾರೆ ಎಜುಕೇಷನ್ ಸಿಸ್ಟಮ್ ಮೇಲೆ. ಸೊ ಈ ರಿಪೋರ್ಟಿಂದ ಏನಾಗುತ್ತೆ, ಒಂದು ಮಾಡರ್ನ್ ಎಜುಕೇಷನ್ ಸಿಸ್ಟಮು ಸ್ಟಾರ್ಟ್ ಆಗುತ್ತೆ ಇಂಡಿಯಾದಲ್ಲಿ. In this policy aimed at the creation of new class of Indians who are Indian by body but British in intelligence, opinion and taste. The use of English medium in India learning system started after 1830. So English system in English ಅನ್ನೋ ಲ್ಯಾಂಗ್ವೇಜ್ನ ಓದೋ ಒಂದು ಸಿಸ್ಟಮ್ ಯಾವಾಗ ಜಾರಿಗೆ ಬರುತ್ತೆ ಇಂಡಿಯಾದಲ್ಲಿ ಅಂದರೆ ಆಫ್ಟರ್ 1830. ಸೊ ಇಂಗ್ಲೀಷ್ ಎಜುಕೇಷನ್ ನಮಗೆ ಗೊತ್ತಾದಮೇಲೆ ಸೊ ಬ್ರಿಟಿಷರ್ಸು ಯಾವ ರೀತಿಯಾದ ಒಂದು ಕನ್ನಿಂಗ್ ಒಂದು ವೇಸ್ನ ಮಾಡ್ತಾ ಇದ್ದಾರೆ, ಅವ್ರ ಕುತಂತ್ರ ಬುದ್ಧಿ ನಮಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಗೊತ್ತಿದೆ ಹೇಗೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡೋದು. Another important development included the establishment of universities. The Governor General Lord Dalhousie established university in Calcutta, Bombay and Madras as per the suggestion of Charles Wood Commission. ಇದು ಇಂಪಾರ್ಟೆಂಟು, 1 ಮಾರ್ಕ್ಸ್ ಕೇಳ್ತಾನೆ. In the universities, who established the universities. So after this, the education started becoming universalized in India. So now we know about the impact of British education in India. This is important, children. So we will be asked for 3 marks. Impact of British education in India. Indians could develop modernity, secularism, democratic attitudes and rationality along with nationalistic ideas. So Indians ಇದರಿಂದ ಏನಾಯಿತು, ಸೊ ಮಾಡರ್ನಿಟಿ ಡೆವಲಪ್ ಆಗೋ ಕಾರಣ ಆಯಿತು, ಸೆಕ್ಯುಲರಿಸಮು, ಡೆಮೊಕ್ರೆಟಿಕ್ ಆ್ಯಟಿಟ್ಯೂಡ್ಸು ಮತ್ತು ರ್ಯಾಷನಾಲಿಟಿ ಮತ್ತು ನ್ಯಾಷನಲಿಸ್ಟಿಕ್ ಐಡಿಯಾಸ್ ಉಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಎಜುಕೇಷನ್ ಸಿಸ್ಟಮಿಂದ. ಇಂಪೋರ್ಟೆನ್ಸ್ ವಾಸ್ ರಿಸೀವ್ಡ್ ಫಾರ್ ದ ಲೋಕಲ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜ್. ಸೊ ಇಂಪಾರ್ಟೆನ್ಸ್ನ ಲೋಕಲ್ ಲಿಟ್ರೇಚರ್ ಮತ್ತು ಲ್ಯಾಂಗ್ವೇಜಸ್ಗೆ ಮೋರ್ ಇಂಪಾರ್ಟೆನ್ಸ್ನ ಇದರಲ್ಲಿ ಕೊಟ್ಟಿರ್ತಾರೆ. ದಿಸ್ ಫೆಸಿಲಿಟೇಟೆಡ್ ಯುನಿಟಿ ಇನ್ ಥಿಂಕಿಂಗ್ ಪ್ರೋಸೆಸ್ ಅಮಾಂಗ್ ದ ಎಜುಕೇಟೆಡ್ ಕ್ಲಾಸ್. ಇದರಲ್ಲಿ ಏನಾಯಿತು, ಯೂನಿಟಿ ಅಂದರೆ ನಾವು ಯುನಿಟಿಯಿಂದ ಇರಬೇಕು ಅನ್ನೋ ಒಂದು ಥಿಂಕಿಂಗ್ ಉಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಎಜುಕೇಟೆಡ್ ಕ್ಲಾಸಲ್ಲಿ, ಯಾರು ಓದಿರ್ತಾರಲ್ಲ ಅವರಲ್ಲಿ. ಪಿರಿಯೋಡಿಕಲ್ ಸ್ಟಾರ್ಟೆಡ್ ಎಮರ್ಜಿಂಗ್, ನ್ಯೂಸ್ ಪೇಪರ್ ಸ್ಟಾರ್ಟ್ ಆಗುತ್ತೆ, ಮ್ಯಾಗಝಿನ್ ಸ್ಟಾರ್ಟ್ ಆಗುತ್ತೆ. ದಿಸ್ ಕ್ರಿಟಿಸೈಸ್ ದ ಪಾಲಿಸೀಸ್ ಆ್ಯಂಡ್ ವರ್ಕಿಂಗ್ ಆಫ್ ದ ಗೌರ್ಮೆಂಟ್ ವಿಚ್ ಇನ್ ಟರ್ನ್ ಎನೇಬಲ್ ದ ಇಂಡಿಯನ್ಸ್ ಟು ಹ್ಯಾವ್ ಕ್ರಿಟಿಕಲ್ ಒಪಿನಿಯನ್ಸ್ ಆನ್ ವೇರಿಯಸ್ ಇಶ್ಯೂಸ್. ಸೊ ಇದರಿಂದ ಏನಾಯಿತು, ಏನು ಬ್ರಿಟಿಷ್ ಗೌರ್ಮೆಂಟ್ ಪಾಲಿಸೀಸ್ನ ಮಾಡ್ತಾ ಇದ್ದಾರೆ, ಏನು ವರ್ಕನ್ನು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕ್ರಿಟಿಸೈಸ್ ಮಾಡೋಕ್ಕೆ ಇಂಡಿಯನ್ಸ್ಗೆ ಒಂದು ದಾರಿ ಸಿಗುತ್ತೆ. ನ್ಯೂ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ಸ್ ಎಮರ್ಜ್. ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟು ಸ್ಟಾರ್ಟ್ ಆಗುತ್ತೆ. ದ ಥಾಟ್ಸ್ ಆಫ್ ಥಿಂಕರ್ಸ್ ಲೈಕ್ ಜೇಮ್ಸ್ ಮಿಲ್, ರೋಸಿ ಆ್ಯಂಡ್ ಮಾಂಟೆಸ್ಕ್ಯೂ ಬ್ರಾಟ್ ಫ್ರೆಶ್ ಥಿಂಕಿಂಗ್ ಇನ್ ದ ಮೈಂಡ್ ಆಫ್ ಎಜುಕೇಟೆಡ್ ಯೂತ್ ಆಫ್ ಇಂಡಿಯಾ. The freedom struggles that were taking place across the globe influenced India also. Indians could understand and appreciate their rich traditions. So ಇದರಿಂದ ಎಜುಕೇಷನ್ ಸಿಸ್ಟಮಿಂದ ಇಷ್ಟೆಲ್ಲ ಇಂಪಾರ್ಟೆನ್ಸ್ ನಮಗೆ ಸಿಗುತ್ತೆ. So like this, the new thinking and cultural preparation that emerged due to the British education system created a new generation of Indians with progressive attitude. So in the education system ಇಂದ ಏನು ಇಂಡಿಯನ್ಸ್ಗೆ ಒಂದು ನ್ಯೂ ಜನ್ರೇಷನ್ ಆಫ್ ಇಂಡಿಯನ್ಸು ಮತ್ತು ಪ್ರೋಗ್ರೆಸಿವ್ ಆ್ಯಟಿಟ್ಯೂಡ್ಸ್ನ ಹುಟ್ಟಿಸೋದಕ್ಕೆ ಕಾರಣ ಆಗುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನು ಮತ್ತು ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಸೊ ದಿಸ್ ಬೋತ್ ಆರ್ ಇಂಪಾರ್ಟೆಂಟ್. ಇಟ್ ವಿಲ್ ಬಿ ಆಸ್ ಫಾರ್ 3 marks. So I think you have understood about the administrative and judicial system and land tax policies and how the education system was implemented in India. So constitutional laws
Also they started the regulating act, some constitutional laws also they have implemented to have control over India. So to strengthen the Indian country, they also implemented certain laws also. Thank you, children.